ಯುವನಿಧಿ ಯೋಜನೆಯ ಮೂಲಕ ನಿಮಗೆ ಪ್ರತಿ ತಿಂಗಳು ಹಣ ಬರಬೇಕು ಅಂತಂದರೆ ನೀವು ತಪ್ಪದೆ ಪ್ರತಿ ತಿಂಗಳು ಸಹ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು. ಈ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು ಅಂದರೆ ಫಸ್ಟು ನೀವು ಸೇವಾ ಸಿಂಧು ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕು. ಈ 3 ತಿಂಗಳಿಂದನೂ ಸಹ ಈಗ ತುಂಬ ಜನ ಲಾಗಿನ್ ಆಗೋಕ್ಕೆ ಆಗದೇ ಫರ್ಗಟ್ ಪಾಸ್ವರ್ಡ್ ಕೊಡೋಕ್ಕೂ ಆಗದೇ ಮಾರ್ಚ್ ತಿಂಗಳಿಂದನೂ ಸಹ ತುಂಬ ಜನ ಬೇರೆಯವರ ಆಧಾರ್ ನಂಬರಿಂದ ಲಾಗಿನ್ ಆಗಿ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡ್ತಾ ಇದ್ರ. ಇನ್ನು ಕೆಲವರು ಲಾಗಿನ್ ಆಗೋದಕ್ಕೆ ಸಾಧ್ಯ ಆಗದೇ ಪಾಸ್ವರ್ಡನ್ನು ರೀಸೆಟ್ ಮಾಡೋಕ್ಕೆ ಆಗದೇ ತುಂಬ ಜನ ಲಾಗಿನ್ ಆಗದೆ ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಹ ಸಬ್ಮಿಟ್ ಮಾಡಿಲ್ಲ. ಆದರೆ ಈ ಒಂದು ಜೂನ್ ಮಂತಿಂದ ನಿಮ್ಮ ಆಧಾರ್ ನಂಬರ್ ಮೂಲಕನೇ ನೀವು ಲಾಗಿನ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಬೇಕು. ಯಾಕೆ ನಿಮ್ಮ ಒಂದು ಆಧಾರ್ ನಂಬರ್ ಮೂಲಕನೇ ಲಾಗಿನ್ ಆಗಬೇಕು ಅಂತ ನಾನು ಮುಂದೆ ತಿಳಿಸ್ತೀನಿ. ನೆಕ್ಸ್ಟು ಪಾಸ್ವರ್ಡನ್ನು ಯಾವ ರೀತಿ ಚೇಂಜ್ ಮಾಡೋದು ಅಥವಾ ಪಾಸ್ವರ್ಡನ್ನು ನ್ಯೂ ಪಾಸ್ವರ್ಡನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಮ್ ಚಾನಲಲ್ಲೂ ಸಹ ಜಾಯಿನ್ ಆಗಿ. ಮೊದಲನೇದಾಗಿ ಪಾಸ್ವರ್ಡನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಫಸ್ಟು ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋನ ಫುಲ್ಲು ನೋಡ್ದೇನೆ ಮಧ್ಯೆ ಮಧ್ಯೆ ನೋಡಿಬಿಟ್ಟು ಸ್ವಲ್ಪ ನೋಡಿ ಕಮೆಂಟ್ ಮಾಡಬೇಡಿ. ವಿಡಿಯೋ ಪೂರ್ತಿ ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ನಿಮ್ಮ ಮೊಬೈಲಲ್ಲಿ ಬ್ರೌಸರನ್ನು ಓಪನ್ ಮಾಡಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ. ಆ ಒಂದು ಫಸ್ಟ್ಗೆ ಒಂದು ಲಿಂಕ್ ಬರುತ್ತೆ ಸೇವಾ ಸಿಂಧು ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಫರ್ಗಟ್ ಪಾಸ್ವರ್ಡ್ ಅಂತ ಇದೆ ನೋಡಿ. ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಯಾರ್ಯಾರು ಪಾಸ್ವರ್ಡ್ ಅಪ್ಡೇಟ್ ಮಾಡಬೇಕು ಅಂದರೆ ಈಗ ಯಾರಿಗೆಲ್ಲ ಪಾಸ್ವರ್ಡು ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗ್ತಾ ಇರಲಿಲ್ಲ, ಪಾಸ್ವರ್ಡ್ ಅಪ್ಡೇಟ್ ಆಗ್ತಾ ಇರಲಿಲ್ಲ, ನಮಗೆ ನೀವು ಓಲ್ಡ್ ಪಾಸ್ವರ್ಡು ಮರ್ತೋಗಿದೆ ಅಂತ ಇದ್ರೆ ನೋಡಿ. ಮತ್ತು ಈಗ ಬೇರೆ ಒಂದು ಆಧಾರ್ ನಂಬರ್ ಮೂಲಕ ಯಾರೆಲ್ಲ ಲಾಗಿನ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ತಾ ಇದ್ದೀರೋ ಅಂಥವರೆಲ್ಲರೂ ಸಹ ನೀವು ನಿಮ್ಮ ಒಂದು ಲಾಗಿನ್ ಐ ಡಿಯಿಂದನೇ ನಿಮ್ಮ ಒಂದು ಆಧಾರ್ ನಂಬರಿಂದನೇ ಲಾಗಿನ್ ಆಗಿ. ಯಾಕೆ ಅಂದರೆ ಇಲ್ಲಿ ಮತ್ತೆ ಚೇಂಜಸ್ ಏನಾದರೂ ಮಾಡಿದ್ರೆ ಯುವನಿಧಿ ಅಪ್ಲಿಕೇಶನನ್ನು ನೀವು ಸಬ್ಮಿಟ್ ಮಾಡಬೇಕಾದ್ರೇ ನಿಮ್ಮ ಆಧಾರ್ ಡೀಟೇಲ್ಸ್ ಎಲ್ಲನೂ ಸಹ ಫೆಚ್ ಆಗಿರುತ್ತೆ. ಮತ್ತು ಈಗ ಏನಾದರೂ ಹೊಸ ರೂಲ್ಸ್ ಏನಾದರೂ ತಂದು ನಿಮ್ಮ ಆಧಾರ್ ಮೂಲಕನೇ ನೀವು ಲಾಗಿನ್ ಆಗಬೇಕು ಅಂತ ಅಂದರೆ ಆಗ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈಗ ಯಾರೆಲ್ಲ ಬೇರೆಯವರ ಆಧಾರ್ ನಂಬರಿಂದ ಲಾಗಿನ್ ಆಗಿದ್ರೋ ಅಂಥವರೆಲ್ಲರೂ ಸಹ ಈಗ ಫರ್ಗಟ್ ಪಾಸ್ವರ್ಡನ್ನು ಕೊಟ್ಟು ನಿಮ್ಮ ಒಂದು ಆಧಾರ್ ಮೂಲಕನೇ ಲಾಗಿನ್ ಆಗಿ. ಫರ್ಗಟ್ ಪಾಸ್ವರ್ಡ್ ಅಂತ ಕೊಟ್ಟ ಮೇಲೆ ನಿಮಗೆ ಅಲ್ಲಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಲಾಗಿನ್ ಐ ಡಿ ಕೇಳುತ್ತೆ. ಲಾಗಿನ್ ಐ ಡಿ ಆದಮೇಲೆ ಕ್ಯಾಪ್ಚಾ ಇರುತ್ತೆ. ಕ್ಯಾಪ್ಚಾನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಗೆ ಈ ರೀತಿ ಮೆಸೇಜ್ ಬರುತ್ತೆ. ಇದಾದಮೇಲೆ ನಿಮಗೆ ಫರ್ಗಟ್ ಪಾಸ್ವರ್ಡ್ ಲಿಂಕು ನಿಮ್ಮ ಮೊಬೈಲ್ ನಂಬರಿಗೆ ಮೆಸೇಜ್ ಬರುತ್ತೆ, ಅಥವಾ ನೀವು ಯಾವ ಒಂದು ಇಮೇಲ್ ಐ ಡಿಯನ್ನು ಕೊಟ್ಟಿದ್ರೋ ಆ ಒಂದು ಇಮೇಲ್ ಐ ಡಿಗೆ ಈ ರೀತಿ ನಿಮಗೆ ಲಿಂಕ್ ಬರುತ್ತೆ. ಈ ಹಿಂದೆ ಎಲ್ಲ ಈ ರೀತಿ ಕೊಟ್ಟರು ಸಹ ಲಿಂಕ್ ಬರ್ತಾ ಇರಲಿಲ್ಲ. ಆದರೆ ಇಲ್ಲಿ 24 hours ಒಳಗಡೆನೆ ಲಿಂಕ್ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಒಂದು 5 minutes 10 minutes ಒಳಗಡೆನೆ ಈ ಒಂದು ಲಿಂಕು ನಿಮ್ಮ ಮೊಬೈಲ್ ನಂಬರಿಗೆ ಮೆಸೇಜ್ ಬರುತ್ತೆ. ಮತ್ತು ಈ ಹಿಂದೆ ಎಲ್ಲ ಬರ್ತಾ ಇರಲಿಲ್ಲ, ಆದರೆ ಈಗ ಅಪ್ಡೇಟ್ ಮಾಡಿರೋದ್ರಿಂದ ಈ ಲಿಂಕು ತುಂಬ ಬೇಗನೆ ಎಲ್ರಿಗೂ ಸಹ ಬರುತ್ತೆ. ನೆಕ್ಸ್ಟು ಈ ಒಂದು ಲಿಂಕು 24 hours ಮಾತ್ರ ವ್ಯಾಲಿಡ್ ಇರುತ್ತೆ. 24 hours ಆದಮೇಲೆ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ನೋಡಿ ಡಸ್ ನಾಟ್ ಎಕ್ಸಿಟ್ ಅಂತ ಈ ರೀತಿ ಬರ್ತಾ ಇರುತ್ತೆ. ಆಗ ನೀವು ಮತ್ತೆ ಫರ್ಗಟ್ ಪಾಸ್ವರ್ಡ್ ಕೊಟ್ಟು ಮತ್ತೆ ಕ್ಯಾಪ್ಚಾ ಮತ್ತು ಲಾಗಿನ್ ಐ ಡಿ ಕೊಟ್ಟು ಸಬ್ಮಿಟ್ ಕೊಟ್ಟರೆ ಆಗ ನಿಮಗೆ ಹೊಸ ಲಿಂಕು ಬರುತ್ತೆ. ನೆಕ್ಸ್ಟು ನಿಮಗೆ ಬಂದಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಲಾಗಿನ್ ಐ ಡಿಯನ್ನು ಎಂಟ್ರಿ ಮಾಡಿ. ಈಗ ನೀವು ಯಾವ ಪಾಸ್ವರ್ಡನ್ನು ಸೆಟ್ ಮಾಡಬೇಕು ಅಂದ್ಕೊಂಡಿದ್ರೋ ಆ ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಮತ್ತು ಇನ್ನೊಂದು ಸಲ ಅದೇ ಪಾಸ್ವರ್ಡನ್ನು ಕನ್ಫರ್ಮ್ ಪಾಸ್ವರ್ಡ್ ಅನ್ನೋ ಜಾಗದಲ್ಲಿ ನೀವು ಇನ್ನೊಂದು ಸಲ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ನಂಬರ್ಸ್ ಇದೆ ನೋಡಿ, ಈ ಒಂದು ನಂಬರ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ನೆಕ್ಸ್ಟು ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಬರುತ್ತೆ, ದ ಪಾಸ್ವರ್ಡ್ ಹ್ಯಾಸ್ ಬಿನ್ ಮಾಡಿಫೈಡ್ ಸಕ್ಸಸ್ಫುಲಿ ಅಂತ. ಈಗ ನಿಮ್ಮ ಪಾಸ್ವರ್ಡು ಸಕ್ಸಸ್ಫುಲ್ ಆಗಿ ಚೇಂಜ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಟು ಹೋಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೆ ನಿಮ್ಮ ಲಾಗಿನ್ ಐ ಡಿಯನ್ನು ಕೊಟ್ಟು ಈಗ ಹೊಸ ಪಾಸ್ವರ್ಡ್ ಯಾವ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿದ್ದೀರೋ ಆ ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಸೇವಾ ಸಿಂಧು ಪೇಜು ಓಪನ್ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದಲ್ಲಿ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ.